ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಟಾಕೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಇವತ್ತು ಷಷ್ಠಿ ಅಂತಂದರೆ ಪ್ರತಿ ತಿಂಗಳು ಒಂದೊಂದು ಷಷ್ಠಿ ಬರ್ತಾ ಇರುತ್ತೆ. ಆದರೆ ಈ ಷಷ್ಠಿ ವಿಶೇಷತೆ ಯಾಕಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸನ್ನ ಕೊಂದಿದ್ದ ದಿನ. ಇವತ್ತು ಷಷ್ಠಿ ಏನಕ್ಕೆ ಮಾಡ್ತಾರೆ ಅಂತಂದರೆ, ಸರ್ಪದೋಷ ನಿವಾರಣೆ ಆಗಲಿ ಅಂತ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಅದಾಗಲಿಲ್ಲ ಅಂತಂದರೆ ತೋಟದಲ್ಲಿ ಪೂಜೆ ಮಾಡ್ತಾರೆ. ನಾವು ಯಾವ ಥರ ಪೂಜೆ ಮಾಡ್ತೀವಿ ಅಂತ ನಿಮಗೆ ಚಿಕ್ಕದಾಗಿ ಒಂದು ವಿಡಿಯೋದಲ್ಲಿ ತೋರಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀರಿ, ಬನ್ನಿ. ಹೇಳಪ್ಪ. ಅಲ್ಲ, ತೋಟದ ಗೊಜ್ಜೆ ಯಾಕೆ ಸಿಗಬೇಕು? ಇವಾಗ ಯಾವುದಾದ್ರೂ ಸಾಂಬಾರು ಮಾಡ್ಬೋದಾಗಿತ್ತು. ಈ ಸಂಪ್ರದಾಯ ಷಷ್ಠಿ ಅಂತಂದ್ರೆ ನಾನು ಹುಡ್ದಂಗಿಂದ ನೋಡಿರೋದು ಗೊಜ್ಜೆ ಸಿಗ್ಬೇಕು, ಅನ್ನನೇ ಮಾಡ್ಬೇಕು. ಯಾಕೆ ಬೇರೆ ಯಾಕೆ ಮಾಡಲ್ಲ? ನಿಮ್ಮಂತವ್ರು ಹೊಟ್ಟೆಸ್ಕೊಂಡಿರ್ತೀರಲ್ಲ, ಅದಕ್ಕೆ ಬೇಗ ಮಾಡಿಕ್ತ ನಾನು. ನೋಡಿ ಸ್ನೇಹಿತರೆ, ಈ ತರ ಗೊಜ್ಜಿಸ್ಬಿಟ್ಟು ನಮ್ಮ ಸಂಪ್ರದಾಯ ಪ್ರಕಾರ ಈ ತರ ಅನ್ನ ಮಾಡಿ ಗೊಜ್ಜಿಸ್ಕಿ ಊಟ ಮಾಡ್ತೀರಿ. ಯಾಕೆಂತಂದ್ರೆ ಉಪವಾಸ ಇರ್ತೀರಿ, ಇನ್ ಮನೆಗೆ ಹೋಗಿ ಮಾಡೋದು ಕಷ್ಟ ಅಂತ ನಾವು ಇಲ್ಲೇ ಮಾಡಿ ಇಲ್ಲೇ ತಿಂತೀವಿ. ಇದೊಂಥರ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಮನೇಲಿ ತಿನ್ನೋದಕ್ಕೂ ತೋಟದಲ್ಲಿ ತಿನ್ನೋದಕ್ಕೂ ಒಂದು ವಿಶೇಷತೆ ಇದೆ. ತೋಟದಲ್ಲಿ ನಾವು ಎಷ್ಟೇ ಹೊಟ್ಟೆ ಹಸಿದ್ರೂ ಹೊಟ್ಟೆ ತುಂಬಿದ್ರೂ ಸ್ವಲ್ಪ ಜಾಸ್ತಿ ತಿನ್ಬೋದು. ಆದರೆ ಮನೆಯಲ್ಲಿ ಆ ಥರ ತಿನ್ನಕ್ಕಾಗಲ್ಲ. ಇದೆಲ್ಲ ಮಾಡಿತಾದ್ಮೇಲೆ ಉತ್ತದ ಹತ್ರ ಹೋಗಿ ಪೂಜೆ ಮಾಡ್ತೀರಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಮ್ಮ ತೋಟದಲ್ಲಿ ಜೋಳ ಇವ್ರಿಗೆ ಕೊಟ್ಟಿದ್ದೀವಿ. 2 ಸಲಿಯಿಂದ ಜೋಳ ಇವ್ರಿಗೆ ಕೊಟ್ಟಿದ್ದೀವಿ. ಯಾಕಂತಂದರೆ ಇವ್ರು ಕೀಳೋದಕ್ಕೂ ಬೇರೆಯವ್ರು ಕೀಳೋದಕ್ಕೂ ವಿಶೇಷತೆ ಇದೆ. ತೋಟ ಅಂತಂದಮೇಲೆ ಯಾವುದು ಉಳಿಸಲ್ಲ, ಪ್ರತಿಯೊಂದನ್ನು ಕೊಡ್ತಾರೆ. ಅದಕ್ಕೋಸ್ಕರ ಇವ್ರನ್ನ ಮಾತಾಡ್ಸ್ತೀರಿ. ಇವ್ರದ್ದು ಸೂಲ್ಬೆಲೆ ಸರೌಂಡಿಂಗು ಹೊಸಕೋಟೆ ಆಗಲಿ ಎಲ್ಲನಾಗಲಿ 100 ಕಿಲೋಮೀಟರ್ ಆಗ್ಬೇಕು. ಅವ್ರು ಎಷ್ಟೇ 100 ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ, ಹೋಗ್ತಾರೆ. ಅವ್ರ ನಂಬರ್ನ ಡಿಸ್ಪ್ಲೇ ಮಾಡ್ತೀರಿ. ನಿಮ್ಮ ನಂಬರ್ 9611623924. ಇವರು ನಿಮ್ಮ ಹೆಸರು? ನಾಗರಾಜ್ ಅಂತ. ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಮತ್ತೆ ಡಿಸ್ಪ್ಲೇ ಮಾಡಿರ್ತೀನಿ. ಈ ಸುತ್ತಮುತ್ತ 100 ಕಿಲೋಮೀಟರ್ ಸರೌಂಡಿಂಗು ಎಲ್ಲೇ ಆದ್ರೂ ಪರವಾಗಿಲ್ಲ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದನು ಕಳಪೆ ಅಂತಾನು ಯಾವ್ದು ಬಿಡಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಒಳ್ಳೆ ರೇಟು ಕೊಡ್ತಾರೆ. ಅದಕ್ಕೆ ಎರಡು ಸಲಿನೂ ನಾವು ಇವ್ರಿಗೆ ಕೊಟ್ಟಿದೀವಿ. ಎಲ್ಲ ಸರಿ ಎಲ್ಲ ಒಂದ್ ಕಡೆಯಿಂದ ಕಿತ್ಕೊಂತೀರಿ ನಾವು, ಒಂದು ಬಿಡಲ್ಲ. ಕೂಳೆ ಸಮೇತ ಮುರಿತೀರಿ. ಎಲ್ಲ ಕೂಳೆ ಬೇರೆಯವರೆಲ್ಲ ಕೂಳೆ ಮುರಿದು ಬಿಡ್ತಾರೆ, ನಾವು ಕೂಳೆ ಸಮೇತ ಮುರಿತೀವಿ. ಎಲ್ಲ ಸೈಜ್ ನೋಡಿ ಈ ತರ ಕೂಳೆ ತರ ಮುರಿತೀರಿ ನಾವು.